श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विपुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। धर्मक्षेत्रे कुरुक्षेत्रे समवेताः युत्सवः मामकाः पाण्डवाश्चैव किमकुर्वत ಸಂಜಯ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 2ನೇ ಅಧ್ಯಾಯ 6ನೇ ಶ್ಲೋಕ. ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ದೇವಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಅಂದ್ರೆ ಅರ್ಜುನ ತಾನು ಯಾಕೆ ಯುದ್ಧ ಮಾಡೋದಿಲ್ಲ ಎಂಬ ವಿಚಾರವನ್ನ ಹೇಳ್ತಾ ಇದ್ದಾನೆ. ನ ಕತರತ್ ಗರೀಯ ಯದ್ವಾ ಜಯೇಮ ಯದಿವಾ ನ ಜಯೇಯುಹು, ಹಾಗೆ ಅಂತ. ಅಂದ್ರೆ ಪಾಪ ಬರ್ತದೋ ಬಿಡ್ತದೋ ನೆಕ್ಸ್ಟ್, ಆದ್ರೆ ಯುದ್ಧದಲ್ಲಿ ನಾವು ಗೆಲ್ತೀವಿ ಅಂತ ಏನು ಗ್ಯಾರಂಟಿ ಇದೆ ಅಂತಾನೆ. ಯುದ್ಧಕರಣೆ ಜಯ, ಯುದ್ಧಕರಣೇಪಿ ಜಯ ಸಂದಿಗ್ಧ ಏವ ಅಂತ ರಾಯರು ಬರಿತಾ ಇದ್ದಾರೆ. ದ್ವಯೋರ್ ಮಧ್ಯೆ ನಹ ಅಸ್ಮಾಕಂ ಕತರತ್ ನಾಮ ಗರೀಯ ಅಧಿಕತರಂ ಭವಿಷ್ಯತಿ ಇತಿ ನ ವಿದ್ಮಃ. ಯಾಕೆ? ಏತಾನ್ವಯಂ ಜಯೇಮ ಜೇಷ್ಯಾಮಃ ಯದಿವಾ ನೋ ಜಯೇಯುಹು ಜೇಷ್ಯಂತಿ ಇತಿ. ಯುದ್ಧದಲ್ಲಿ ಯಾರು ಬೇಕಾದ್ರೂ ಗೆಲ್ಬಹುದು. ಅದರಿಂದ ಅವರು ನಮ್ಮನ್ನ ಗೆಲ್ಬಹುದು ಅಥವಾ ನಾವು ಅವ್ರನ್ನ ಗೆಲ್ಬಹುದು. ಇದು ಇರುವ ಪರಿಸ್ಥಿತಿ ಹಾಗೆ ಅಂತ. ಅಂದ್ರೆ ಜಯ ಪರಾಜಯೋ ವಾ ದ್ವಯೋಃ ಮಧ್ಯೆ ಅಸ್ಮಾಕಂ ಕಿಂ ಅಧಿಕತರಂ ಶ್ರೇಯಸ್ಕರಂ ಇದು ವಯಂ ನ ಜಾನಿಮ. ಗೆಲ್ಲೋದು ಒಳ್ಳೇದೋ ಅಥವಾ ಸೋಲೋದು ಒಳ್ಳೇದೋ ಹಾಗೆ ಅಂತ ನನಗೆ ಗೊತ್ತಿಲ್ಲ ಅಂತ. ಯಾಕೆ ಹಾಗೆಂದ್ರೆ ಯಾನ್ ಹತ್ವಾ ಜೀವಿತುಮಪಿ ನ ಇಚ್ಛಾಮಹ. ಯಾರನ್ನ ಕಳ್ಕೊಂಡು ನಾವು ಬದುಕೋದಕ್ಕೂ ಕೂಡ ಇಚ್ಛೆ ಪಡೋದಿಲ್ಲವೋ ತೇಯೇವ ಧೃತರಾಷ್ಟ್ರ ಪುತ್ರಾಹ ಅಸ್ಮಾನ್ ಸಮ್ಮುಖೇ ಯುದ್ಧಾತ್ ಸ್ಥಿತಾಹ ಸಂತಿ. ಅಂತವರೇ ಇಲ್ಲಿ ಧೃತರಾಷ್ಟ್ರರು ಅಂದ್ರೆ ಅದೇ ಭೀಷ್ಮದ್ರೋಣರನ್ನೇ ಇಟ್ಕೋಬೇಕು. ಭೀಷ್ಮದ್ರೋಣಾದಿಗಳು ನಮ್ಮ ಮುಂದೆ ಇದ್ದಾರೆ. ಅವರನ್ನ ಸಾಯಿಸಿ ನಾವು ಬದುಕೋದಕ್ಕೂ ಕೂಡ ಇಚ್ಛೆ ಪಡೋದಿಲ್ಲ. ಅಂತ ಪರಿಸ್ಥಿತಿ ಇರುವಾಗ ನಾವು ಹೇಗೆ ಯುದ್ಧ ಮಾಡೋದು ಹಾಗೆ ಅಂತ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯ ದೋಷೇನ ಏತಾನ್ ಹತ್ವಾ ಕಥಂ ಜೀವಿಷ್ಯಾಮ ಇತಿ ಕೃಪಣತಾ ದೋಷೇನ ಅಭಿಭೂತ ಶೌರ್ಯ ಲಕ್ಷಣ ಸ್ವಭಾವಃ ದೃಢ ಸಮ್ಮೂಢಚೇತಾಃ ಧರ್ಮೇ ಸಮ್ಮೂಢಂ ಸಂದಿಗ್ಧಂ ಚೇತಃ ಯಸ್ಯ ಶ್ರೇಯಃ ಸ್ಯಾನ್ ನಿಶ್ಚಿತ ಯುದ್ಧಯೋರ್ ಮಧ್ಯೆ ಶ್ರೇಯಃ ಸ್ಯಾನ್ ನಿಶ್ಚಿತಂ ತನ್ಮೇ ಬ್ರೂಹಿ. ಅಂದ್ರೆ ಅವರ ಮೇಲೆ ನನಗೆ ಕೃಪಣತಾ ಭಾವ ಅಂದ್ರೆ ಕರುಣೆ ಬಂದ್ಬಿಟ್ಟಿದೆ. ಅವ್ರನ್ನ ಕೊಲ್ಲಬಾರ್ದು ಹಾಗೆ ಅಂತ ನಮಗೆ ಕರುಣೆ ಬಂದ್ಬಿಟ್ಟಿದೆ. ಅದರಿಂದ ನಷ್ಟ ಶೌರ್ಯ ಸ್ವಭಾವ, ನಮಗೆ ಬಲವೇ ಕುಂಠಿತವಾಗಿದೆ ಅಂತ. ಆ ಕೃಪಣದ ಪ್ರಭಾವದಿಂದ ನನಗೆ ಬಲ ಕುಂಠಿತವಾಗ್ತಾ ಇದೆ. ಅದರಿಂದ
ಧರ್ಮ ವಿಷಯ ಮೂಢ ಚಿತ್ತ ಚ ಅಹಂ ತ್ವಾಂ ಪೃಚ್ಛಾಮಿ. ನನಗೆ ಯಾವುದು ಧರ್ಮ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇದೇನೆ ನೋಡಿ. ನಿನ್ನೆ ಪ್ರಶ್ನೆಗೆ ಉತ್ತರ ಬಂತು ನೋಡಿ. ಅರ್ಜುನನಿಗೆ ಏನಾಗಿದೆ? ಜ್ಞಾನ ತಿರೋಧಾನ ಆಗಿದೆ. ಯದ್ಯಪಿ ವಿಚಾರ ಮೊದಲೇ ಗೊತ್ತಿದೆ ಅರ್ಜುನನಿಗೆ, ಹೊಸದೇನಿಲ್ಲ. ಆದರೂ ಆ ಒಂದು ಸಂದರ್ಭದಲ್ಲಿ ಜ್ಞಾನದ ತಿರೋಧಾನ, ಕಲಿತ ಜ್ಞಾನ ಮರ್ತೋಗ್ತದೆ. ಅದರಿಂದ ಹೇಳ್ತಾನೆ, ಮೂಢ ಚಿತ್ತ ಅಹಂ ತ್ವಾಂ ಪೃಚ್ಛಾಮಿ. ನನಗೆ ಗೊತ್ತಲ್ಲ ಯಾವುದು ಶ್ರೇಯಸ್ಸು, ಯುದ್ಧ ಮಾಡೋದು ಒಳ್ಳೇದು, ಯುದ್ಧವನ್ನ ಬಿಡೋದು ಒಳ್ಳೇದು. ಯತ್ ನಿಶ್ಚಿತಂ ಕಲ್ಯಾಣಕರಂ ಭವೆ ತತ್ ಮಹ್ಯಂ ಬ್ರೂಹಿ. ಹಾಗೆಂತ ಎರಡರಲ್ಲಿ ಯಾವುದು ಶ್ರೇಷ್ಠವೋ ಅದನ್ನ ನನಗೆ ತಿಳಿಸಿಕೊಡಿ ಹಾಗೆ ಅಂತ ಕೃಷ್ಣನನ್ನೇ ಅವನು ಶರಣ ಹೋಗ್ತಾನೆ. ಅಹಂ ತವ ಶಿಷ್ಯ ತ್ವಾಂ ಶರಣಂ ಗತಂ ಮಾಂ ಶಿಕ್ಷಯ. ನಾನು ನಿನ್ನ ಶಿಷ್ಯ, ನಿನಗೆ ಶರಣು ಹೋಗ್ತಾ ಇದ್ದೀನಿ, ಅದರಿಂದ ನನಗೆ ಶಿಕ್ಷಣ ಮಾಡು, ಇದು ಮಾಡು, ಅದು ಮಾಡಬೇಡ ಹಾಗೆ ಅಂತ ನನ್ನನ್ನ ಶಿಕ್ಷಣ ಮಾಡು ಹಾಗೆ ಅಂತ ಅರ್ಜುನ ಶರಣು ಹೋಗ್ತಾ ಇದ್ದಾನೆ ಕೃಷ್ಣನಿಗೆ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯಂ. ಅಂದ್ರೆ ಪೃಥಿವ್ಯಾಂ ಅಕಂಟಕಂ ಸಮೃದ್ಧಂ ರಾಜ್ಯಂ ದೇವಾನಾಂ ಚ ಅಧಿಪತ್ಯಂ ಪ್ರಾಪ್ಯ. ಇಡೀ ಭೂಮಂಡಲದ ಆಧಿಪತ್ಯ, ಸಾಮಂತ ರಾಜರಲ್ಲ, ಇಡೀ ಭೂಮಂಡಲದ ಆಧಿಪತ್ಯ ಬಂದರೂ ದೇವಾನಾಮಪಿ ಚ ಆಧಿಪತ್ಯಂ, ದೇವತೆಗಳ ಒಡೆತನ. ಅಂದ್ರೆ ಇಂದ್ರ ಪದವಿಯಲ್ಲಿ ನಾನು ಕೂತರೂ ಕೂಡ ಇಂದ್ರನೇ, ಅದರಿಂದ ಆ ಮಾತನ್ನು ಆಡ್ತಾನೆ. ದೇವಾನಾಮಪಿ ಚ ಆಧಿಪತ್ಯಂ, ಅದೆಲ್ಲ ಬಂದರೂ ಕೂಡ ಮಮ ಇಂದ್ರಿಯಾನಾಂ ಶೋಷಕಂ ಇಮಂ ಶೋಕಂ ದೂರೀಕುರ್ಯ ತಾದೃಶಂ ಸಾಧನಂ ಅಹಂ ನ ಪಶ್ಯಾಮಿ. ನನಗೆ ಬಂದಿರತಕ್ಕ ಈ ದುಃಖ, ನನ್ನ ಇಂದ್ರಿಯಗಳಿಗೆ ಮನಸ್ಸಿಗೆ ಬಂದಿರತಕ್ಕ ಈ ದುಃಖವನ್ನ ನಾಶ ಮಾಡತಕ್ಕ ದುಃಖಗಳನ್ನ ಹೋಗಲಾಡಿಸುವ ಆ ಒಂದು ಸಾಧನ ಅದು ಯಾವುದನ್ನು ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಏನು ಮಾಡಿದ್ರೆ ನನ್ನ ಮನಸ್ಸಿಗೆ ಬಂದಿರತಕ್ಕ ಈ ದುಃಖ ಪರಿಹಾರ ಆಗ್ತದೆ ಎಂಬ ಅದನ್ನ ಆ ರೆಮಿಡಿ ನನಗೆ ಗೊತ್ತಾಗ್ತಾ ಇಲ್ಲ. ಅಹಂ ನ ಪಶ್ಯಾಮಿ ಹಾಗೆಂತ ಹೇಳ್ತಾನೆ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂ ತಪ ನ ಯೋತ್ಸ್ಯಮಿತಿ ಗೋವಿಂದ ಮುಕ್ತ್ವಾ ತೂಷ್ಣಿಂ ಬಭೂವಃ. ಸಂಜಯ್ ಹೇಳ್ತಾನೆ, ಇಷ್ಟು ಮಾತನ್ನ ಹೇಳಿ ಶತ್ರುತಾಪನಃ, ಶತ್ರುಗಳಿಗೆ ತಾಪವನ್ನ ಉಂಟು ಮಾಡತಕ್ಕವ ಅರ್ಜುನ ಅಂತವನು ಕೃಷ್ಣನ್ ನೋಡಿ ಅಹಂನ ಯೋತ್ಸ್ಯೆ, ನಾನು ಯುದ್ಧ ಮಾಡೋದಿಲ್ಲ ಹಾಗೆಂತ ಸ್ಪಷ್ಟವಾಗಿ ಕೃಷ್ಣನಿಗೆ ಹೇಳಿ ಮೌನಂ ಅವಲಂಬಿತವಾನ್, ಮೌನವಾದನು ಅಂದ್ರೆ ಸುಮ್ಮನಾದನು ಅಂತ ಮಾತಾಡ್ತಾ ಇಲ್ಲ. ಸಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಂ ಇತಂ ವಚಃ. ಇಂತಹ ಸಂದರ್ಭದಲ್ಲಿ ಇದ್ದ ಅರ್ಜುನನನ್ನು ಕುರಿತು ಸಂಜಯ್ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಈ ಸಂದರ್ಭದಲ್ಲಿ ಕೃಷ್ಣ ಉಭಯೋಹೋ ಸೈನ್ಯೋಹೋ ಮಧ್ಯಭಾಗೆ, ಎರಡು ಸೈನ್ಯದ ಮಧ್ಯದಲ್ಲಿ ದುಃಖ ಸಂತಪ್ತನಾಗಿ ಇದ್ದ ಅರ್ಜುನನನ್ನು ಕುರಿತು ಪರಮಾತ್ಮ ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ. ಪ್ರಹಸನ್, ಮುಗುಳು ನಗೆಯಿಂದ ನಗುತ್ತಾ, ಅರ್ಜುನನ್ ನೋಡಿ ನಗುತ್ತಾ, ದಿವ್ಯಂ ವಚನಂ ಮುಕ್ತವಾನ್, ಏತಾದೃಶಂ ದಿವ್ಯಂ ವಚನಂ ಮುಕ್ತವಾನ್. ಅದ್ಭುತವಾದ ವಚನ ಅದು ಮುಂದಿನ ಶ್ಲೋಕದಿಂದ ಪ್ರಾರಂಭವಾಗ್ತದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.